ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾರ್ಟಿಂಗ್ ಬೈ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ ಟೆಕ್ನಿಕ್ನ ಡಿಸ್ಕಸ್ ಮಾಡೋಣ. ಇದು ನಮಗೆ ಕೊಟ್ಟಿರುವಂತಹ ಅರೆ ವ್ಯಾಲ್ಯೂಸ್. ಸೊ ಸೊಲ್ಯೂಷನ್ ಏನಂತ ನೋಡೋಣ. ಮೊದಲನೇದಾಗಿ ಅರೆ ವ್ಯಾಲ್ಯೂಸ್ಗೆ ಇಂಡೆಕ್ಸ್ ವ್ಯಾಲ್ಯೂಸ್ನ ಬರ್ಕೊಳ್ಳಿ. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆಪ್ಪ ಅಂತಂದರೆ 6 ಇದೆ. ಟೋಟಲ್ ನಂಬರ್ ಆಫ್ n = 6 ಅಂತ ಬರ್ಕೊಂತೀವಿ. ನಾವು ಇದರಲ್ಲಿ ಅಂದರೆ ನಾವು ಎರಡು ಟೈಪ್ಸ್ ಆಫ್ ವ್ಯಾಲ್ಯೂಸ್ನ ಡಿಫೈನ್ ಮಾಡ್ತೀವಿ. ಒಂದು ಲೋವರ್ ವ್ಯಾಲ್ಯೂ, ಒಂದು ಅಪ್ಪರ್ ವ್ಯಾಲ್ಯೂ. ಅಂದರೆ ಲೀಸ್ಟ್ ವ್ಯಾಲ್ಯೂ ಯಾವ್ದಪ್ಪ ಇದರಲ್ಲಿ ಅಂತಂದರೆ 32 ಇದೆ. ಒಂದೇದು ಬಂದ್ಬಿಟ್ಟು. ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 91 ಇದೆ. ಸೊ ಅದಕ್ಕೆ ನಾವು ಲೋವೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 32 ಟು ಅಪ್ಪರ್ ವ್ಯಾಲ್ಯೂ 91 ತನ ಎಲಿಮೆಂಟ್ಸ್ ನಮಗಿದೆ ಅಂತೇಳಿ ಬರ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ರಿಪೀಟೆಡ್ ವ್ಯಾಲ್ಯೂಸ್ನ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ಈಗ ನಮಗೆ ನೋಡೋಣ. 32ಲಿಂದ ಫಸ್ಟ್ ಅಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊಳ್ಳಿ. 32 ಫಸ್ಟ್ ಬರುತ್ತೆ, 40, 45, ನೆಕ್ಸ್ಟ್ 66, 91. ಅದೇ ಥರ ಫ್ರೀಕ್ವೆನ್ಸಿ ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ ಕೊಟ್ಟಿರೋ ನಂಬರ್ ಎಷ್ಟು ಸಲ ರಿಪೀಟ್ ಆಗಿದೆ ಅಂತೇಳಿ ಕಂಡುಹಿಡಿಯೋದೆ ಫ್ರೀಕ್ವೆನ್ಸಿ. 32 ಎಷ್ಟು ಸರ್ತಿ ರಿಪೀಟ್ ಆಗಿದೆ? ಒಂದು ಸರ್ತಿ. 40 ಆಲ್ಸೋ ಒಂದೇ ಸರ್ತಿ ರಿಪೀಟ್ ಆಗಿದೆ. 45 ಆಲ್ಸೋ ಒಂದೇ ಸರ್ತಿ. 66 ಆಲ್ಸೋ ಒಂದೇ ಸರ್ತಿ ರಿಪೀಟ್ ಆಗಿದೆ. ಸೊ 91 ಬಂದ್ಬಿಟ್ಟು ಇಂಡೆಕ್ಸ್ 0 ಮತ್ತು 3 ಅಂದರೆ ಎರಡು ತಲೆ ರಿಪೀಟ್ ಆಗಿದೆ. ಸೊ ಇಟ್ಸ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 2 ಆಗುತ್ತೆ. ನಮಗೆ ಇದರಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಹೇಗಪ್ಪ ಅಂತಂದರೆ 31 ಫಸ್ಟ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಹಚ್ಕೊಳ್ಳಿ. ನೆಕ್ಸ್ಟ್ E1 ಪ್ಲಸ್ E1 ಮಾಡಿದರೆ ನಮಗೆ 2 ಬರುತ್ತೆ. 2 ಪ್ಲಸ್ E1 ಮಾಡಿದರೆ 3 ಬರುತ್ತೆ. 3 ಪ್ಲಸ್ 1 ಮಾಡಿದರೆ 4 ಬರುತ್ತೆ. 4 ಪ್ಲಸ್ 2 ಮಾಡಿದರೆ 6 ಬರುತ್ತೆ. ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂ ಸಿಕ್ಕು. ಈ ಸಿಕ್ಕ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್ನಿಂದ ಹೇಗಪ್ಪ ನಾವು ಕೊಟ್ಟಿರೋ ಎಲಿಮೆಂಟ್ಸ್ನ ಸಾರ್ಟ್ ಮಾಡೋದು ಅಂತೇಳಿ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇಂಕ್ರಿಮೆಂಟಲ್ ಆರ್ಡರ್ನಲ್ಲಿ ನಾವು ಇದನ್ನು ಪ್ರೆಸೆಂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂಸ್, ಫ್ರೀಕ್ವೆನ್ಸಿ ಹಾಗೆ ಅರೆ ವ್ಯಾಲ್ಯೂಸ್ನ. ಫಸ್ಟ್ ಅರೆ ವ್ಯಾಲ್ಯೂಸ್ನ ಏನು ಮಾಡಬೇಕಪ್ಪ ಅಂದರೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊಳ್ಳಿ. ಬಟ್ ಡಿಸ್ಟ್ರಿಬ್ಯೂಷನ್ ಫ್ರೀಕ್ವೆನ್ಸಿನ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇಂಡೆಕ್ಸ್ ಆಫ್ 5 ವ್ಯಾಲ್ಯೂ ಏನಿದೆ? 40 ಇದೆ. ನೋಡ್ಬೋದು ನೀವು ಇಲ್ಲಿ. ಇಂಡೆಕ್ಸ್ ಆಫ್ 5 ವ್ಯಾಲ್ಯೂ ಏನಿದೆ? 40 ಇದೆ. ಇಂಡೆಕ್ಸ್ ಆಫ್ 4 ವ್ಯಾಲ್ಯೂ ಏನಿದೆ? 32 ಇದೆ. ಅದೇ ಥರ 391 ಇದೆ. ಅದೇ ಥರ ಇದು ಹೇಗಿದೆ ಅದೇ ಥರ ಬರ್ಕೊಳ್ಳಿ. ಹೇಗಪ್ಪ ಈಗ ಇಲ್ಲಿ ತನಕ ಬರ್ಕೊಂಡ್ವಿ. ಈಗ ಇದೆಲ್ಲ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಫಸ್ಟ್ 40 ಎಲ್ಲಿದೆ ಚೆಕ್ ಮಾಡಬೇಕು. ಮೊದಲು ಇದರಲ್ಲಿ 40 ಎಲ್ಲಿದೆ? ಇಲ್ಲಿದೆ. ಇದರ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗುತ್ತೆ? 2 ಆಗುತ್ತೆ. ಸೊ ಡಿಕ್ರಿಮೆಂಟ್ ಮಾಡಬೇಕು. ಯಾವಾಗಲೂ ಡಿಕ್ರಿಮೆಂಟ್ ಅಂದರೆ -1 ಮಾಡಬೇಕು. ಸೊ 2 - 1 ಏನಾಗುತ್ತೆ? 1 ಆಗುತ್ತೆ. 40 ವ್ಯಾಲ್ಯೂ ಬಂದುಬಿಟ್ಟು 1 ಇರುತ್ತೆ. ಇದು ಆ್ಯಸ್ ಇಟ್ ಈಸ್ ಹಚ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಇದು 1 ಡಿಕ್ರಿಮೆಂಟ್ ಆಗಿಂದ 40 ಇಂಡೆಕ್ಸ್ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ ಹಚ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು 32 ಎಲ್ಲಿದೆ? 32 ಬಂದುಬಿಟ್ಟು ಇಲ್ಲಿದೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ನಲ್ಲಿ, ಇದು ಫಸ್ಟ್ ಸ್ಟೆಪ್. ಇದು ಸೆಕೆಂಡ್ ಸ್ಟೆಪ್ನಲ್ಲಿ ನಮಗೆ ಇಲ್ಲಿ ನೋಡಿ 32 ಇದೆ. 32 1 - 1 ಡಿಕ್ರಿಮೆಂಟ್ ಮಾಡಿದ್ರೆ ನಮಗೆ 0 ಸಿಗುತ್ತೆ. ಮೊದಲು 0 ಬರ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಈ ವ್ಯಾಲ್ಯೂಸ್ ಏನಿದೆ ಅದೇ ಥರ ಬರ್ಕೊಳ್ಳೋಣ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಗೆ ಬರೋಣ. ಥರ್ಡ್ ಸ್ಟೆಪ್ನಲ್ಲಿ ಇದು ನಮಗೆ 0 ಆಯಿತು. ನೆಕ್ಸ್ಟ್ ಥರ್ಡ್ ಸ್ಟೆಪ್ನಲ್ಲಿ ಆ್ಯಸ್ ಇಟ್ ಈಸ್ ಇವೇನಿದೆ ವ್ಯಾಲ್ಯೂಸ್ ಅದೇ ಥರ ಬರ್ಕೊಳ್ಳಿ. ಅಪ್ ಟು ಎಲ್ಲಿ 91 ತನ, ಅಂದರೆ 66 ತನ ನಮಗೀಗ 91 ಕಂಡುಹಿಡಿಬೇಕು. ಸೊ 66 ತನ ಸೇಮ್ ಬರ್ಕೊಳ್ಳಿ. 66 ತನ ಸೇಮ್ ಬರ್ಕೊಂಡು 91 ಇಲ್ಲಿ ನಮಗೆ 6 ಇದೆ. ಡಿಕ್ರಿಮೆಂಟ್ ಬೈ 1 ಮಾಡಿದ್ರೆ ಏನಾಗುತ್ತೆ? 5 ಆಗುತ್ತೆ. ಸೊ 5. ನೆಕ್ಸ್ಟ್ 66 ಇಲ್ಲಿ ನೋಡಿ, 66 ವ್ಯಾಲ್ಯೂ ಇದೆ. ಡಿಕ್ರಿಮೆಂಟ್ ಬೈ 1 ಏನಾಗುತ್ತೆ? 3 ಆಗುತ್ತೆ. ಸೊ 3 ಸಿಕ್ತು. ನೆಕ್ಸ್ಟ್ 45 ಎಲ್ಲಿದೆ? ಇಲ್ಲಿದೆ. 45 ಅಪ್ ಟು 3 ಇದೆ. ಡಿಕ್ರಿಮೆಂಟ್ ವ್ಯಾಲ್ಯೂ ಏನಾಗುತ್ತೆ? 2 ಸಿಕ್ಕಿದೆ. ನೆಕ್ಸ್ಟ್ 91 ಇಲ್ಲಿ ನಮಗೆ 5 ಸಿಕ್ಕಿದೆ ಆಲ್ರೆಡಿ. ಡಿಕ್ರಿಮೆಂಟ್ ಬೈ 1 ಮಾಡಿದರೆ ಏನಾಗುತ್ತೆ? 4 ಆಗುತ್ತೆ. ನಮಗೆ ಈಗ ಸಿಕ್ಕಂಥ ವ್ಯಾಲ್ಯೂಸ್ ಏನಪ್ಪ ಅಂತಂದರೆ 0 1 2 3 4
ಈ ವ್ಯಾಲ್ಯೂಸ್ನ ನಾವು ಇಟ್ಕೊಂಡು ಇಂಡೆಕ್ಸ್ ವ್ಯಾಲ್ಯೂಸ್ನ ಇಟ್ಕೊಂಡು ಸಾರ್ಟ್ ಮಾಡ್ಬೋದು. ಹೇಗಪ್ಪ ಅಂತಂದರೆ ಫಸ್ಟು ಇಂಡೆಕ್ಸ್ ವ್ಯಾಲ್ಯೂಸ್ನ ಬರ್ಕೊಳ್ಳಿ 0 1 2 3 4 5 ಅಂತೇಳಿ. ನೆಕ್ಸ್ಟ್ 0 ವ್ಯಾಲ್ಯೂಗೆ ಯಾವುದಿದೆ 32 ಇದೆ, ಅದಕ್ಕೆ 32 ಬರ್ಕೊಳ್ಳಿ. 40 ವ್ಯಾಲ್ಯೂಗೆ ಯಾವುದಿದೆ 1 ಇದೆ, 1 ಇಂಡೆಕ್ಸಿಗೆ 40 ವ್ಯಾಲ್ಯೂನ ಬರ್ಕೊಳ್ಳಿ. ಇಂಡೆಕ್ಸ್ ಆಫ್ 2ಗೆ 45 ಇದೆ, ಸೊ 45 ಬರ್ಕೊಳ್ಳಿ. ಇಂಡೆಕ್ಸ್ ಆಫ್ 3ಗೆ 66 ಇದೆ, ಸೊ 66 ಬರ್ಕೊಳ್ಳಿ. ಇಂಡೆಕ್ಸ್ ಆಫ್ 4ಗೆ ಏನಿದೆ 91 ಇದೆ, 91. ಈಗ ನಮಗೆ 5 ಸಿಕ್ಕಿಲ್ಲ. ನೀವು ಕನ್ಫ್ಯೂಸ್ ಆಗೋದು ಹೇಗಪ್ಪ ಅಂತೇಳಿ ಕ್ವಶನ್ ನೋಡ್ಬೇಕು ನೀವು ಮೊದಲು. ಕ್ವಶನಲ್ಲಿ ನಮಗೆ ಉಳಿದಿರೋದು ಎಲ್ಲ ಸಾರ್ಟ್ ಆಗ್ಯಾವ. ಈಗ ಉಳಿದಿರೋದೇನು 91, ಸೊ ಉಳಿದಿರೋದು ವ್ಯಾಲ್ಯೂ ಏನು 91. ಸೊ ಇದು ನಮಗೆ ಸಿಕ್ಕಂಥ ಸಾರ್ಟೆಡ್ ಲಿಸ್ಟ್. ಧನ್ಯವಾದಗಳು.